ದುರ್ಯೋಧನ, ಇದೇನಿದು? ಈ ಕರಡ ರಾತ್ರಿಯಲ್ಲಿ ಈ ಗೌಪ್ಯ ಸಭೆ, ಇದರ ಅಗತ್ಯವೇನಿತ್ತು? ಅಂತ ಮುಖ್ಯವಾದ ವಿಚಾರವಿದ್ದರೆ ಮುಂಜಾನೆ ಚರ್ಚಿಸಿ ತೀರ್ಮಾನಿಸಬಹುದಿತ್ತಲ್ಲವೇ? ಹೌದು ಪುತ್ರ, ಈ ತುರ್ತು ಸಭೆಯ ಔಚಿತ್ಯವೇನಿತ್ತು? ಔಚಿತ್ಯವಿದೆ ಮಾತೆ, ಔಚಿತ್ಯವಿದೆ. ಉಂಡ ಮನೆಗೆ ವಿಷ ಇಕ್ಕುತ್ತಿರುವ ಆ ಅಧಮ ಯೂತ್ಸು ಪಾಂಡವರ ಪಕ್ಷಪಾತಿಯಾಗಿ ಉಂಡ ಮನೆಗೆ ದ್ರೋಹ ಬಗೆಯಲು ಹೊರಟಿದ್ದಾನೆ. ಅಂದರೆ ಅವನಿಗೆ ಯುದ್ಧದಲ್ಲಿ ಆಸಕ್ತಿ ಇಲ್ಲವೇ? ಆಸಕ್ತಿ ಇಲ್ಲ ಮಹಾರಾಜ, ಆಸಕ್ತಿ ಇಲ್ಲ. ಕೌರವರ ಪರವಾಗಿ ಅವನು ಯುದ್ಧವನ್ನು ಮಾಡಲು ಆಸಕ್ತಿ ವಹಿಸಲೆಂಬ ನನ್ನ ಮನಸ್ಸು ಹೇಳುತ್ತಿದೆ. ಅವನಿಗೇನಾಗಿದೆ? ಕುರುಕ್ಷೇತ್ರದಲ್ಲಿ ಕೌರವರ ಪಾತ್ರ ವಹಿಸುವುದು, ಯುದ್ಧದಲ್ಲಿ ಸಮರ್ಪಣೆ ಮಾಡಿಕೊಳ್ಳುವುದು ಅವನ ಆದ್ಯ ಕರ್ತವ್ಯ. ಅದನ್ನು ಅವನು ಪಾಲಿಸಲೇಬೇಕು. ಇದು ನನ್ನ ಕಟ್ಟಪ್ಪಣೆ. ಮಹಾರಾಜ, ನೀವು ಅಂದುಕೊಂಡಷ್ಟು ಅಷ್ಟು ಸುಲಭವಾಗಿಲ್ಲ ಈ ವಿಷಯ. ಬಹಳ ಜಾಣ್ಮೆಯಿಂದ ಅವನನ್ನು ಒಪ್ಪಿಸಬೇಕು. ಅದಕ್ಕಾಗಿಯೇ ಈ ಸಭೆಯನ್ನು ಕರಾಳ ರಾತ್ರಿಯಲ್ಲಿ ಆಯೋಜಿಸುತ್ತಿರುವುದು. ಛೇ! ಯಕ್ಕಶ್ಚಿತ್ತೊಬ್ಬ ದಾಸಿ ಪುತ್ರನ ಮನವೊಲಿಸಲು ಈ ಮಾರ್ಗವೇ? ಆ ಯೂತ್ಸು ನಮ್ಮ ಉಳಿಗದಲ್ಲಿರುವ ಒಬ್ಬ ಯೋಧ, ಅರ್ಧ ಕೌರವ ಸಾಮ್ರಾಜ್ಯದ ಏಳಿಗೆಗಾಗಿ ಏಗಲಾಗಬೇಕೆಂಬ ಪರಿಜ್ಞಾನವಿಲ್ಲವೇ ಅವನಿಗೆ? ಪರಿಜ್ಞಾನವಿದೆ ಮಹಾರಾಜ, ಪರಿಜ್ಞಾನ. ಆದರೆ ಇದನ್ನು ಕೌರವ ಸಾಮ್ರಾಜ್ಯದ ಏಳಿಗೆಗಾಗಿ ಅಲ್ಲ ಮಹಾರಾಜ. ಏನು ಹೇಳುತ್ತಿರುವೆ ಶಕುನಿ? ಮತ್ಯಾರ ಏಳಿಗೆಗಾಗಿ? ಆ ಪಾಂಡು ಪುತ್ರರ ಏಳಿಗೆಗಾಗಿ. ಆ ಪಾಂಡುಪುತ್ರ ಏಳಿಗೆಗಾಗಿ ಎಷ್ಟು ಸೊಕ್ಕು ಆ ಕೇಣಿಯ ಮಗನಿಗೆ! ಮಹಾರಾಜ, ನಿಮ್ಮ ನಾಲಿಗೆ ಮೇಲೆ ಆ ನುಡಿಗಳು ಬರಬಾರದು. ಏಕೆ ಬರಬಾರದು ಮಾತೆ? ಉಂಡ ಮನೆಗೆ ವಿಷ ಇಕ್ಕುತ್ತಿರುವ ಆ ರಾಜದ್ರೋಹಿಯನ್ನು ಧರ್ಮಶಿರೋಮಣಿ ಎಂದು ಕರೆಯಬೇಕೆ? ಪಾಂಡವರ ಪಕ್ಷಪಾತಿಯಾದ ಆ ಅಧಮ ಯೂತ್ಸುವಿನ ರಕ್ತ ಶಿರಚ್ಛೇದನ ಮಾಡಿಬಿಡುವಷ್ಟು ನನ್ನ ರಕ್ತ ಕುದಿಯುತ್ತಿದೆ. ದುರ್ಯೋಧನ, ಆವೇಶಕ್ಕೆ ಅವಕಾಶ ಕೊಡುವ ಸಮಯವಿದಲ್ಲ. ಅವನು ಅತ್ಯಂತ ಜಾಣ ವ್ಯಕ್ತಿ. ಹೇ ಮಾವ, ನಿಲ್ಲಿಸು ನಿನ್ನ ಪ್ರಲಾಪವನ್ನು. ಒಬ್ಬ ಸಾಮಾನ್ಯ ಯೋಧನಾದ ಯೂತ್ಸು ಸೇನೆಯನ್ನು ತೊರೆದರೆ ಅಂತಹ ನಷ್ಟವೇನಾಗಿತ್ತು? ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯ ಬಲವಿದೆ. ಚಿಂತಿಸುವ ಅಗತ್ಯವಿಲ್ಲ. ತೊಲಗಿದರೆ ತೊಲಗಲಿ. ದುರ್ಯೋಧನ, ನಿನ್ನ ದಾಸ್ಯದ ಮಾತುಗಳನ್ನು ನಿಲ್ಲಿಸು. ಯೂತ್ಸು ಅಂತಹ ಯೋಧನಲ್ಲ. ಯುದ್ಧದ ನೈಪುಣ್ಯತೆಯನ್ನು ಕರಗತ ಮಾಡಿಕೊಂಡಿದ್ದಾರೆ. ಅವಕಾಶ ಲಭಿಸಿದರೆ ಸಾಮ್ರಾಟನಾಗಿ ಒಂದು ಸಾಮ್ರಾಜ್ಯದ ನಡೆಸುವ ಮುತ್ಸದ್ದಿತನದ ಹೋಗಿದ್ದಾನೆ. ಅಂತ ಅವಕಾಶವು ಅವನಿಗೆ ಈಗ ಲಭಿಸಿಲ್ಲ. ಅದು ಅಲ್ಲದೆ